ಬಂದರೂ ಬರಲಿ ಕನ್ನಡವೇ ನನ್ನ ಉಸಿರಾಗಿರಲಿ, ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ. ಸ್ವರ್ಗಲೋಕದ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತಿದ್ದು ಬದುಕುವುದಿಲ್ಲ. ನನ್ನ ತಾಯಿಯ ಆಣೆ, ತಂದೆಯ ಆಣೆ, ನಂಜನಗೂಡಿನ ನಂಜುಂಡನ ಆಣೆ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ. ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್. ಕನ್ನಡಿಗರ ಪ್ರೀತಿಯ ವರನಟ, ನಟ ಸಾರ್ವಭೌಮ, ಗಾನ ಗಂಧರ್ವ, ಕೆಂಟಕಿ ಕರ್ನಲ್, ಡಾಕ್ಟರ್, ನಾಡೋಜ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಕನ್ನಡಿಗ, ನಮ್ಮೆಲ್ಲರ ಪ್ರೀತಿಯ ಅಣ್ಣ ರಾಜಣ್ಣ. ಸೂರ್ಯ ಚಂದ್ರರು ಇರುವವರೆಗೂ ಅಮರ. ಅಮರ ಕಲಾವಿದ ರಾಜ್ಕುಮಾರ್ ಅವರ ಜನ್ಮದಿನದ ಕ್ಷಣ. ಜಗತ್ತಲ್ಲೇ ಅಭಿಮಾನಿಗಳನ್ನು ದೇವರೆಂದೂ ಕರೆದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಅಂತಹ ಕಲಾವಿದನಿಗೆ ಅಭಿಮಾನಿಗಳು ಅಸಂಖ್ಯ ಅಗಣಿತ. ಅಂತ ಅಭಿಮಾನಿಗಳಲ್ಲಿ ಒಂದಷ್ಟು ಅಭಿಮಾನಿಗಳ ಅಭಿಮಾನದ ನುಡಿಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡ್ತೀನಿ. ಮುಖ್ಯವಾಗಿ ಅದಕ್ಕೂ ಮುಂಚೆ ನಾನು ಎಲ್ಲಿಯವನು ಅಂದರೆ, ನಾನು ಕೂಡ ಚಾಮರಾಜನಗರ ಜಿಲ್ಲೆಯ ಒಂದು ಹಳ್ಳಿಯವನು. ಅಲ್ಲೇ ಚಾಮರಾಜನಗರದಿಂದ ಸುಮಾರು ಒಂದು 4 ಕಿಲೋಮೀಟರಲ್ಲಿ ನಮ್ಮ ಊರಿದೆ. ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಊರು ಸುಮಾರು ಒಂದು 35-45 ಕಿಲೋಮೀಟರ್ ದೂರದಲ್ಲಿ ಗಾಜನೂರು ಇರೋದು. ಸೊ ಅವ್ರನ್ನ ನೋಡಬೇಕು ಅಂತ ತುಂಬ ಸಾರಿ ಆಸೆ. ಬಟ್ ಕಾರಣಾಂತರಗಳಿಂದ ನಾನು ತುಂಬ ಚಿಕ್ಕವನು ಅವ್ರು ನಮ್ಮನ್ನು ಬಿಟ್ಟು ಹೋದಾಗ. ಅದಾದ ನಂತರ ನನಗೆ ಬುದ್ಧಿ ಬಂದ ನಂತರ ನಾನು ಅವ್ರನ್ನ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಅವ್ರ ಊರಿಗೆ ಹೋಗಿದ್ದೀನಿ, ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ನಾನು ಅವರ ಅಭಿಮಾನಿಯಾಗಿ ಇವತ್ತು ಅವ್ರ ಬಗ್ಗೆ ಒಂದಷ್ಟು ನನಗೆ ಗೊತ್ತಿರೋ ಒಂದಷ್ಟು ವಿಷಯನ ನಿಮ್ಮ ಜೊತೆ ಹಂಚ್ಕೊತೀನಿ. ಅವರ ಎಲ್ಲ ಸಿನಿಮಾಗಳು ನನಗೆ ತುಂಬ ಪ್ರಭಾವ ಬೀರಿದೆ. ಅದರ ಬಗ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ, ಅಷ್ಟು ಪ್ರಭಾವ ಬೀರಿದೆ ಅವರ ಎಲ್ಲ ಸಿನಿಮಾಗಳು ಕೂಡ. ಆದರೆ ಅವರ 2 ಸಿನಿಮಾಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ, ಮಾತಾಡ್ತೀನಿ. ಮುಖ್ಯವಾಗಿ ಎಲ್ಲ ಸಿನಿಮಾ ಬಗ್ಗೆನೂ ಮುಂದೆ ಮಾತಾಡ್ತೀನಿ ನಾನು. ಆದರೆ ಈಗ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಅಣ್ಣವರ 2 ಚಿತ್ರಗಳ ಬಗ್ಗೆ ಮಾತಾಡ್ತೀನಿ. ಮತ್ತು ಈ ವೇದಿಕೆ ಸಿಕ್ಕಿರೋದು ನನಗೆ ತುಂಬ ಒಂದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ, ಇಂಥ ಒಂದು ವೇದಿಕೆ ಸಿಕ್ಕಿರೋದು. ಹಾಗಾಗಿ ಅಣ್ಣವರ 2 ಚಿತ್ರದ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಮೊದಲನೇದಾಗಿ ಯಾವುದಪ್ಪ ಅಂದರೆ ಮಾರ್ಗದರ್ಶಿ ಅನ್ನೋ ಸಿನಿಮಾ 1969ರಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರವನ್ನು MR ವಿಠಲ್ ಅವರು ನಿರ್ದೇಶನ ಮಾಡ್ತಾರೆ, ಅಂದರೆ ಅವರು ಡೈರೆಕ್ಷನ್ ಮಾಡ್ತಾರೆ. ಸೊ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಚಂದ್ರಕಲಾ ಅವರು, ಹಾಗೆ ನರಸಿಂಹರಾಜು ಅವರು, ಬಾಲಕೃಷ್ಣ ಅವರು ಮತ್ತು MP ಶಂಕರ್ ಅವರು ಮುಂತಾದವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಚಿತ್ರದ ವಿಶೇಷತೆ ಏನಪ್ಪ ಅಂದರೆ, ಈ ಚಿತ್ರದಲ್ಲಿ ಅಣ್ಣವರು ಒಬ್ಬ ವಿದ್ಯಾರ್ಥಿಯಾಗಿ ತನ್ನ ಶಿಕ್ಷಣವನ್ನು ಮುಗಿಸಿ ಹಳ್ಳಿಗೆ ಬರ್ತಾರೆ. ವೃತ್ತಿಯನ್ನು ಪ್ರಾರಂಭ ಮಾಡಬೇಕು. ಒಬ್ಬ ರೈತನಾಗಿ ತಾನು ತನ್ನ ದೊಡ್ಡಪ್ಪ ಉಳಿಸ್ಕೊಂಡಿರೋ ಒಂದಷ್ಟು ಜಮೀನನ್ನ ತಗೊಂಡು ಅದನ್ನು ಉತ್ತು ಬಿತ್ತು ತಾನು ಕೂಡ ಒಬ್ಬ ರೈತನಾಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ತಮ್ಮ ಶಿಕ್ಷಣನ ಮುಗಿಸ್ಕೊಂಡು ಈ ಒಂದು ಹಳ್ಳಿಗೆ ಬರ್ತಾರೆ. ಆದರೆ ಈ ಸಿನಿಮಾದಲ್ಲಿ ವಿಚಿತ್ರ ಏನಂದರೆ, ಅವರ ದೊಡ್ಡಪ್ಪ ಯಾರಿರ್ತಾರೆ ಅವ್ರಿಗೊಂಚೂರು ಅವ್ರ ಬಗ್ಗೆ ಇಷ್ಟ ಇರಲ್ಲ. ಅಂದರೆ ಅವ್ರಿಗೆ ಮಕ್ಕಳು ಕೂಡ ಇರಲ್ಲ,
ಆ ಕಥೆಯಲ್ಲಿ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಅಣ್ಣವ್ರನ್ನ ಇಷ್ಟಪಡಲ್ಲ. ಯಾಕಾದ್ರೂ ಬಂದ ಈ ಮನುಷ್ಯ, ನಾವು ನೆಮ್ಮದಿಯಾಗಿದ್ವಿ, ನಮ್ಮ ಆಸ್ತಿ ಎಲ್ಲ ಇವನು ಗೋರ್ಕೊಂತಾನೆ ಅನ್ನೋ ಥರ, ಅಂದರೆ ಎಲ್ಲಾನು ಕಿತ್ಕೊಂತಾನೆ ಅನ್ನೋ ಥರ ಅವ್ರನ್ನ ತುಂಬ ತೇಜೋವಧೆ ಮಾಡ್ತಾರೆ. ಆದರೆ ಅಣ್ಣವ್ರಿಗೆ ಅದು ಯಾವುದೇ ರೀತಿ ಅವ್ರಿಗೆ ದ್ವೇಷ ಇರಲ್ಲ. ಅವ್ರಿಗೆ ತನ್ನ ತಂದೆ ಬಿಟ್ಟೋಗಿರೋ ಜಾಗನ ಉಳಿಸ್ಕೊಬೇಕು, ಅಲ್ಲಿ ಕೃಷಿ ಮಾಡಬೇಕು ಅನ್ನೋ ಒಂದು ತುಂಬ ಆಸೆ ಇರುತ್ತೆ. ಹಾಗೆ ಅಣ್ಣವರು ಸಾಕಷ್ಟು ಪ್ರಯತ್ನ ಪಡ್ತಾರೆ ಈ ಚಿತ್ರದಲ್ಲಿ. ಈ ಚಿತ್ರ ನೀವು ದಯವಿಟ್ಟು ಪ್ರತಿಯೊಬ್ಬರು ನೋಡಲೇಬೇಕು, ಯಾಕಂದರೆ ಇದು ತುಂಬ ಏನಂದರೆ ನನಗಂತೂ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡಿದೆ ಈ ಸಿನಿಮಾದಲ್ಲಿ. ಒಬ್ಬ ರೈತನಾಗಿ ಅಣ್ಣವರು ಅಂದರೆ ರೈತನಾಗಬೇಕು, ಒಂದು ಕೃಷಿ ಮಾಡಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಮತ್ತು ಈ ಚಿತ್ರದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ ನಿಮಗೆ. ಈ ಚಿತ್ರದಲ್ಲಿ ಒಂದು ಗುಮಾನಿ ಎಬ್ಸಿರ್ತಾರೆ. ಗುಮಾನಿ ಅಂದರೆ ನಿಮಗೆ ಆ ಊರಲ್ಲಿ ಒಂದು ಏನು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂದರೆ, ಯಾರು ಕೂಡ ಕತ್ಲಾದ ಮೇಲೆ ಊರಿಗೆ ಬರೋ ಆಗಿಲ್ಲ ಹೊರಗಡೆಯಿಂದ, ಹಾಗೆ ಯಾರು ಕೂಡ ಊರಿಂದ ಹೊರಗಡೆ ಹೋಗೋ ಆಗಿಲ್ಲ ಕತ್ಲಾದ ಮೇಲೆ. ಹುಲಿ ಬರುತ್ತೆ, ಪ್ರಾಣಿಗಳ ಕೆಟ್ಟ ಮೃಗಗಳ ಒಂದು ಸಮಸ್ಯೆ ಇದೆ ಅಂತ ಗುಮಾನಿ ಹಬ್ಸಿರ್ತಾರೆ. ಕಾರಣ ಏನಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ್ದು ಈ ಸಿನಿಮಾದಲ್ಲಿ ಅಣ್ಣವರ ಯಾರು ದೊಡ್ಡಪ್ಪನ ಪಾತ್ರ ಮಾಡಿದಾರಲ್ಲ ಬಾಲಕೃಷ್ಣ ಅವರು ಈ ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ, ಯಾರು ಕೂಡ ಬರಬಾರ್ದು ಅನ್ನೋ ರೀತಿ ಒಂದು ಇದನ್ನ ಮಾಡ್ಕೊಂಡಿರ್ತಾರೆ. ಆಗ ಅಣ್ಣವ್ರು ಬರ್ತಾರೆ. ಆವಾಗ ಬರ್ತಾ ನೈಟ್ ಬರ್ಬೇಕಾದ್ರೆ ಅವರು ಆ ಊರಿಗೆ ಸೊ ಅಲ್ಲಿ ಹುಲಿ ಇದೆ ಬರಬೇಡಿ ಅನ್ನೋ ಥರ ಎದುರಿಸಿ ಅವ್ರನ್ನ ಕೊನೆಗೆ ಅವ್ರ ಮನೆ ತಲುಪ್ತಾರೆ. ಸೊ ಈ ರೀತಿ ಎಲ್ಲ ಒಂದು ಇದು ಮಾಡ್ಕೊಂಡು ಇದೆಲ್ಲ ಅಣ್ಣವ್ರಿಗೆ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲಿ ನೀವು ಆ ಸಿನಿಮಾನ ನೋಡಿದ್ರೆ ಗೊತ್ತಾಗುತ್ತೆ. ಆ ಸಿನಿಮಾದಲ್ಲಿ ಪ್ರತಿ ಒಂದು ವಿಷಯನ ಅವರು ರಿಸರ್ಚ್ ಮಾಡ್ತಾರೆ, ಹುಡುಕ್ತಾರೆ. ಹಳ್ಳಿಲಿ ಅವರ ಮನೆಯವ್ರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ, ಹಾಗೆ ಅವ್ರ ಬಗ್ಗೆ ಪ್ಲಸ್ ಮೈನಸ್ ಅಂದರೆ ಯಾವ ರೀತಿ ಒಂದು ಅಭಿಪ್ರಾಯ ಇದೆ ಅನ್ನೋದೆಲ್ಲ ಸರ್ಚ್ ಮಾಡ್ತಾ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಅವರ ಯಾರು ದೊಡ್ಡಪ್ಪ ಆಗಿರ್ತಾರಲ್ಲ ಅವ್ರಿಗೆ ಆ ಒಂದು ಪ್ರೀತಿ ಇರಲ್ಲ, ಅಂದರೆ ಜನಗಳ ಮೇಲೆ ಪ್ರೀತಿ ಇರಲ್ಲ, ಮತ್ತು ತುಂಬ ಮೋಸ ಮಾಡಬೇಕು ಅನ್ನೋದನ್ನ ಅವ್ರು ಹೊಂದಿರ್ತಾರೆ. ದರ್ಪ ಮತ್ತು ಬಡವರ ಮೇಲೆ ತುಂಬ ಒಂದು ಏನು ಹೋರಾಟ ಮಾಡೋದು, ಈ ಥರ ಅಂದರೆ ಬಡವ್ರನ್ನ ತುಂಬ ಹಿಂಸೆ ಕೊಡೋದು, ಈ ಥರ ಅವರು ಎಂ ಪಿ ಶಂಕರ್ ಅವರು ಮತ್ತು ಬಾಲಕೃಷ್ಣ ಅವ್ರದ್ದೊಂದು ಟೀಮ್ ಇರುತ್ತೆ. ಸೊ ಅದ್ಭುತವಾದ ಸಿನಿಮಾ. ಮತ್ತು ಇದರಲ್ಲಿ ಮುಖ್ಯವಾಗಿ ಈ ಸಿನಿಮಾದಲ್ಲಿ ನೀವು ಅಲ್ಲಲ್ಲಿ ನರಸಿಂಹರಾಜ್ ಅವರ ಕಾಮಿಡಿ ಕೂಡ ನೋಡ್ಬೋದು. ಅಣ್ಣವರು, ನರಸಿಂಹರಾಜ್ ಅವರು, ಹಾಗೆ ಬಾಲಕೃಷ್ಣ ಅವರು. ಸೊ ಅವರು ಕೂಡ ಅವರ ಒಂದು ಕಾಮಿಡಿನ ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಹಾಗೆ ಒಳ್ಳೆಯ ಸೊಗಸಾದ ಹಾಡುಗಳಿದೆ ಈ ಚಿತ್ರದಲ್ಲಿ. ಹಾಗೆ ಇಂಪ್ಯಾಕ್ಟ್ ಮಾಡುವಂಥ ಒಂದೊಂದು ಸಂದರ್ಭ ಇದೆ. ಇದರೊಂದು ಇಂಪಾರ್ಟೆಂಟ್ ವಿಷಯ ಇದೆ, ನಾನು ಅದನ್ನು ಹೇಳಲ್ಲ, ನೀವು ದಯವಿಟ್ಟು ಯೂಟ್ಯೂಬಲ್ಲಿ ಹೋಗಿ ಆ ಸಿನಿಮಾನ ನೋಡಿ ಗೊತ್ತಾಗುತ್ತೆ. ಅದರಲ್ಲಿ ಜೋಗಯ್ಯ ಅನ್ನೋ ಒಂದು ಪಾತ್ರ ಬರುತ್ತೆ. ಸೊ ಅವರು ಅಣ್ಣವ್ರನ್ನ ಏನಂತಾರೆ ಇಷ್ಟಪಡಲ್ಲ. ಪ್ರಾರಂಭದಲ್ಲಿ ಅಣ್ಣವರ ನಡೆ ನುಡಿ ಯಾವುದು ಇಷ್ಟನೇ ಆಗಲ್ಲ ಅವ್ರಿಗೆ, ಅವರು ತುಂಬ ವಿರೋಧ ವ್ಯಕ್ತಪಡಿಸ್ತಾರೆ. ಆದರೆ ಅಣ್ಣವರು ಅದನ್ನ ಯಾವುದು ಮನಸ್ಸಿಗೆ ಇಟ್ಕೊಳ್ಳದೆ, ಇಲ್ಲ ಈ ಹಳ್ಳಿಲಿ ಏನಾದರೂ ಒಂದು ಮಾಡಬೇಕು ಅಂತ. ಕೊನೆಗೆ ಏನಾಗುತ್ತೆ ಅಂದರೆ ನಿಮಗೆ ಈವನ್ ಆ ಹಳ್ಳಿಯವರೆಲ್ಲ ಅಣ್ಣವ್ರನ್ನ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಇವ್ರನ್ನ ಎದುರಾಕೊಂಬಾರ್ದು ಅಂತ, ಯಾರು ಬಾಲಕೃಷ್ಣ ಅವರ ತಂಡವನ್ನ ಎದುರಾಕೊಂಬಾರ್ದು ಅಂತ ಅಣ್ಣವ್ರನ್ನ ಎಲ್ಲರೂ ದ್ವೇಷ ಮಾಡ್ತಾರೆ. ಅಣ್ಣವ್ರಿಗೆ ಭಾಳ ಬೇಜಾರಾಗ್ಬಿಡುತ್ತೆ, ಏನಪ್ಪ ನಾನು ಯಾಕಾದರೂ ಈ ಹಳ್ಳಿಗೆ ಬಂದು ನಾನೇನೋ ಒಂದು ಮಾಡಬೇಕು, ಈ ಹಳ್ಳಿ ಉದ್ಧಾರ ಮಾಡಬೇಕು. ಮತ್ತು ಈ ಹಳ್ಳಿಲಿ ರಸ್ತೆ ಇರಲ್ಲ, ಸರಿಯಾದ ರಸ್ತೆ ಇರಲ್ಲ, ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅವರು ಬಂದಿರ್ತಾರೆ, ತಮ್ಮ ಶಿಕ್ಷಣನ ಇಲ್ಲಿ ಉಪಯೋಗಿಸ್ಬೇಕು ಅಂತ. ಆದರೆ ಅವ್ರ ಮನೆಯವ್ರಿಗೆ ಅದನ್ನ ಏನಂತಾರೆ, ಅವ್ರ ಮನೆಯವ್ರಿಗೆ ಇಷ್ಟ ಇಲ್ಲ, ಅವ್ರ ಮನೆಯವರೇ ವಿರೋಧ ಮಾಡ್ತಾರೆ. ಆಮೇಲೆ ಹೀರೋಯಿನ್ ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಹೀರೋಯಿನ್ ಕೂಡ ಈ ಸಿನಿಮಾದಲ್ಲಿ ಅವ್ರ ಸಂಬಂಧಿಕರೇ ಆಗಿರ್ತಾರೆ. ಸೊ ಅವ್ರ ನಡುವೆ ಪ್ರೀತಿ ಬೆಳೆಯುತ್ತೆ. ಸೊ ಹೀರೋಯಿನ್ ತುಂಬ ಇಷ್ಟ ಇರುತ್ತೆ. ಬಟ್ ಆದರೆ ಈ ಬಾಲಕೃಷ್ಣ ಅವ್ರಿಗೆ ಇಷ್ಟ ಇರಲ್ಲ ಹೀರೋಯಿನ್ನ ಇವ್ರಿಗೆ ಮದುವೆ ಮಾಡಬೇಕು ಅಂತ. ಈ ಕಡೆ ಒಂದು ಪ್ರೇಮ ಪ್ರಸಂಗ, ಅಣ್ಣವರು ಆಕೆ ಇಷ್ಟಪಡೋದು ಒಂದು ಕಡೆ ಇರುತ್ತೆ. ಈ ಕಡೆ ಅಣ್ಣವರು ಹೋರಾಟ ಮಾಡ್ತಿರ್ತಾರೆ, ಈ ಊರಲ್ಲಿ ಏನಾದರೂ ಮಾಡಿ ಜಮೀನ ನಾನು ವ್ಯವಸಾಯ ಮಾಡಬೇಕು, ಇಲ್ಲಿ ಬದುಕಬೇಕು, ಈ ಊರಿನ ಜನಗಳ ಜೊತೆ ಬದುಕಬೇಕು ಅಂತ ತುಂಬ ಆಸೆ ಪಡ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಇರ್ತಾರಲ್ಲ ಈ ಒಂದು ಕಥೆಯಲ್ಲಿ ಯಾರು ಎಂ ಪಿ ಶಂಕರ್ ಅವ್ರ ಟೀಮ್, ಅಣ್ಣವ್ರನ್ನ ಯಾವಾಗಲೂ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಹಗ್ಗ ಜಗ್ಗಾಟ ನಡೀತಾನೆ ಇರುತ್ತೆ ಈ ಕಥೆಯಲ್ಲಿ. ಆ ಕಡೆ ನರಸಿಂಹರಾಜ್ ಅವರು ಕೂಡ ಕೊನೆಗೆ ಏನಾಗುತ್ತೆ ಆ ಚಿತ್ರದಲ್ಲಿ, ನರಸಿಂಹರಾಜ್ ಅವರು ಕೂಡ ಅಣ್ಣವ್ರ ಕಡೆ ಅಣ್ಣವ್ರ ಕಡೆ ಸ್ವಲ್ಪ ಆಸಕ್ತಿ ಬೆಳೆಸ್ತಾರೆ. ಓಕೆ, ಇವರು ಒಳ್ಳೆದನ್ನೇ ಮಾಡ್ತಾ ಇದ್ದಾರೆ ನಮ್ಮ ಊರಿಗೆ, ಸೊ ನಾವ್ಯಾಕೆ ಅವ್ರನ್ನ ವಿರೋಧ ಮಾಡಬೇಕು ಅಂತ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಬಟ್ ಇವರು ಕೊನೆಗೆ ಇವರು ಬದಲಾಗೋದೇ ಇಲ್ಲ, ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಅಣ್ಣವ್ರು ಯಾವುದೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು, ಮತ್ತೆ ಯಾರ ಜೊತೆ ಮಾತಾಡ್ತಿದ್ರು ಅವರ ಒಂದು ಕಣ್ಣು ನೋಟದಲ್ಲೇ ನೋಡಿ ಮಾತಾಡಬೇಡಿ, ಅವ್ರ ಜೊತೆ ಸರಿಯಾಗಿ ರೆಸ್ಪಾನ್ಸ್ ಮಾಡಬೇಡಿ ಅನ್ನೋ ಥರ ಹೇಳ್ತಿರ್ತಾರೆ. ಭಾಳ ಒಳ್ಳೆ ಅದ್ಭುತವಾದಂಥ ಚಿತ್ರ, ಮಾರ್ಗದರ್ಶಿ. ಮತ್ತು ಈ ಸಿನಿಮಾದಿಂದ ನಾನೇನು ಕಲಿತೆ ಅಂದರೆ, ಅಣ್ಣವರು ಓದಿ ವಿದ್ಯಾವಂತರಾಗಿ ಒಂದು ಕೆಲಸ ಮಾಡ್ಬೋದು, ಯಾವುದೋ ಒಂದು ಬೇರೆ ಊರಿಗೆ ಹೋಗಿ ಅಥವಾ ಒಳ್ಳೆ ಜಾಬ್ ತೊಗೊಂಡಿರ್ಬೋದು. ಬಟ್ ಈ ಸಿನಿಮಾದಲ್ಲಿ ಅಣ್ಣವರು ಓದಿ ತಮ್ಮ ಶಿಕ್ಷಣವನ್ನು ಮುಗಿಸಿ
ಹಳ್ಳಿಗೆ ಬಂದು ಕೃಷಿ ಮಾಡಬೇಕು ಅಂತ ಆಸಕ್ತಿ ತೋರಿಸ್ತಾರೆ. ಮತ್ತು ಅವ್ರಿಗಾಗೋ ಸಮಸ್ಯೆಗಳು ಅಷ್ಟಿಷ್ಟಲ್ಲ, ಬಟ್ ಆದರೂ ಕೂಡ ಎಷ್ಟೇ ಸಮಸ್ಯೆ ಆದರೂ ಕೂಡ ಬಿಡಬಾರ್ದು, ನಾನು ಇದನ್ನು ಏನಾದರೂ ಮಾಡಲೇಬೇಕು ಅಂತ ಹೋರಾಟ ಮಾಡಿ ಕೊನೆಗೂ ಕೂಡ ಆ ಹೋರಾಟದಲ್ಲಿ ಗೆಲ್ತಾರೆ. ಬಟ್ ಆ ಸಿನಿಮಾ ನೋಡ್ಬೇಕು ನೀವು, ಖಂಡಿತ ನಮ್ಮಂಥ ಯುವ ಪೀಳಿಗೆಗೆ, ನಾವು ಯಾರೇನಿದ್ದೀವಿ ಹುಡುಗರು, ಸೊ ನಮ್ಮಂಥ ಯುವ ಪೀಳಿಗೆಗೆ ಆ ರೀತಿಯ ಒಂದು ಚಿತ್ರಗಳು, ಸಿನಿಮಾ, ಎಸ್ಪೆಷಲಿ ಮಾರ್ಗದರ್ಶಿ ಅಂತ ಸಿನಿಮಾ ನಿಜವಾಗ್ಲೂ ಒಂದು ಮಾರ್ಗದರ್ಶನ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಭಾಳ ಅತ್ಯುತ್ತಮವಾದ ಚಿತ್ರ. ಇದರಲ್ಲಿ ಸಂಪತ್ ಅವರು ಕೂಡ ಮಾಡಿದ್ದಾರೆ. ಈ ಸಿನಿಮಾನ ಒಂದು 2 ಸಾರಿ ನೋಡಿದ್ದೀನಿ. ತುಂಬ ಅಂದರೆ ಯಾವಾಗ ನೋಡಿದ್ರೂ ಬೇಜಾರೇ ಆಗಲ್ಲ, ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಆ ಹಳ್ಳಿ ವಾತಾವರಣ ಮತ್ತು ಅಣ್ಣವರು ಮಾತಾಡುವಂಥ ಮಾತುಗಳು, ಅವರು ಒಂದೊಂದು ನಿರ್ಧಾರ ತಗೊಂಡು, ಅಂದರೆ ಮನೆಯೇ ಎದುರಾಕೊಂಡು ಈ ಕಥೆಯಲ್ಲಿ ಅವ್ರು ಮಾಡುವಂಥದ್ದು, ಬಟ್ ಭಾಳ ಅದ್ಭುತವಾದಂಥ ಸಿನಿಮಾ ಮಾರ್ಗದರ್ಶಿ. ಹಾಗೆ ಈ ಸಿನಿಮಾದಿಂದ ಒಂದು ಮುಖ್ಯವಾಗಿ ಏನು ಕಲಿಬೋದು ಅಂದರೆ ಶಿಕ್ಷಣದ ಮಹತ್ವದ ಬಗ್ಗೆ ಅಣ್ಣವರು ಮಾತಾಡ್ತಾರೆ. ಹಾಗೆ ಇನ್ನೊಂದು, ಯಾವುದೇ ಸಮಸ್ಯೆ ಎದುರಾದರೂ ಕೂಡ ಅದನ್ನು ನಾವು ಬಿಡಬಾರ್ದು, ಎದುರಿಸಲೇಬೇಕು. ಮತ್ತು ಎಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ, ಎಷ್ಟು ವಿರೋಧಗಳು ಬರುತ್ತೆ, ಅದನ್ನೆಲ್ಲ ಮೆಟ್ಟು ನಿಂತು, ಅಂದರೆ ಅದನ್ನೆಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನೆಲ್ಲ ನಾವು ಸಹಿಸ್ಕೊಬೇಕು, ನಾವು ಏನಾದರೂ ಒಂದು ಸಾಧಿಸಲೇಬೇಕು ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಹಾಗೆ ಅದಾದ ನಂತರ ನಿಮಗೆ ಕ್ಲೈಮ್ಯಾಕ್ಸಲ್ಲಿ, ಕೊನೆ ಕ್ಲೈಮ್ಯಾಕ್ಸಲ್ಲಿ ಅಣ್ಣವರು ಮತ್ತು ಅಂದರೆ ಎಲ್ಲರೂ ಯಾರ್ಯಾರು ಇವ್ರನ್ನ ವಿರೋಧ ಪಡಿಸ್ತಿರ್ತಾರೆ, ಬಾಲಕೃಷ್ಣ ಅವರು ಹಾಗೆ ಅವರ ತಂಡದವರು ಯಾರ್ಯಾರು ವಿರೋಧ ಪಡಿಸ್ತಾರೆ, ಕೊನೆಗೆ ಅವರು ಸ್ವಲ್ಪ ಬದಲಾಗ್ತಾ ಹೋಗ್ತಾರೆ. ಅಂದರೆ ಅವ್ರಿಗೆ ಮಕ್ಕಳಿರಲ್ಲ ಈ ಕಥೆಯಲ್ಲಿ. ನಾನು ಎಲ್ಲ ವಿಷಯನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಬಟ್ ಆದರೆ ಬಾಲಕೃಷ್ಣ ಅವ್ರಿಗೆ ಮಕ್ಕಳಿರಲ್ಲ. ಕೊನೆಗೆ ನಮ್ಮ ಹೀರೋಯಿನ್ ಅವ್ರ ತಂದೆ ಒಂದ್ಸಾರಿ ಬರ್ತಾರೆ, ಅವ್ರ ಹಳ್ಳಿಗೆ ಬರ್ತಾರೆ. ಅವರೊಂದು ಯಾವುದೋ ಜಾತ್ರೆನ ಹಬ್ಬನೇ ಇರುತ್ತೆ, ಹಂಗೆ ಬರ್ತಾರೆ. ಆಗ ರಾಜ್ಕುಮಾರ್ ಅವರ ನಡೆ ನುಡಿನ ನೋಡಿ ಅವರು ಇವ್ರನ್ನ ತುಂಬ ಮೆಚ್ಕೊತಾರೆ. ಬಹಳ ಒಳ್ಳೆ ಹುಡುಗ ಅಲ್ವಾ, ಇಷ್ಟು ಒಳ್ಳೆ ಹುಡುಗನ ಯಾಕೆ ಇವರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ. ಸೊ ಇವ್ರಿಗೆ ಗೊತ್ತಿರಲ್ಲ, ಆಸ್ತಿಗೋಸ್ಕರ ಅಥವಾ ಏನೋ ಒಂದು ದ್ವೇಷ ಇವ್ರ ಮೇಲೆ ಇರುತ್ತೆ ಅಂತ. ಆಗ ಅಣ್ಣವ್ರ ಬಗ್ಗೆ ಅವ್ರಿಗೆ ವಿಪರೀತ ಪ್ರೀತಿ ಇರುತ್ತೆ. ಅದನ್ನು ಅವರು ಬಾಲಕೃಷ್ಣ ಅವ್ರ ಹೆಂಡತಿಗೆ ಹೇಳ್ತಾರೆ, ಆ ಪಾತ್ರ ಮಾಡಿರುವಂಥವ್ರು. ಅವ್ರು ಹೇಳ್ತಾರೆ, ಯಾಕೆ ನೀವು ಶ್ರೀಕಂಠನ, ಅಂದರೆ ಶ್ರೀಕಂಠ ಅಂತ ಪಾತ್ರದ ಹೆಸರು, ಯಾಕೆ ನೀವು ದ್ವೇಷ ಮಾಡ್ತೀರಾ ಅಂತ. ಸೊ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅವಾಗ ಬೈತಾರೆ, ನೀವು ಮಾಡ್ತಾ ಇರೋದು ತಪ್ಪು, ನಿಮಗೆ ಮಕ್ಕಳಿಲ್ಲ, ಸೊ ಇವ್ರನ್ನ ಅಣ್ಣವ್ರನ್ನ ನಿಮ್ಮ ಮಗ ಅಂತ ಹೇಳ್ಕೊಂಡು ಅವ್ರನ್ನ ಚೆನ್ನಾಗಿ ಬೆಳೆಸಿ, ಅವ್ರು ಏನು ಮಾಡಬೇಕು ಅಂತ ಅವಕಾಶ ಮಾಡಿಕೊಡಿ ದಯವಿಟ್ಟು, ಯಾಕೆ ಇಷ್ಟು ಇದು ಮಾಡ್ತೀರಾ ಅಂತ ಅವರು ಬೈತಾರೆ. ಸೊ ಅದಾದ ನಂತರ ಅವ್ರು ಬದಲಾಗ್ತಾರೆ ಆ ಚಿತ್ರದಲ್ಲಿ. ಸೊ ಅದಲ್ಲದೆ ಸಾಕಷ್ಟು ವಿಷಯಗಳಿದೆ. ಮತ್ತು ಇದರಲ್ಲಿ ಸ್ವಲ್ಪ ದೌರ್ಜನ್ಯಗಳು ಒಂದಷ್ಟು ಬಡವರ ಮೇಲೆ, ಯಾರು MP ಶಂಕರ್ ಅವ್ರು ಮಾಡೋದು, ಯಾರಾದರೂ ಅವ್ರನ್ನ ಎದುರಾಕೊಂಡ್ರೆ ಹೊಡೆಯೋದು, ಭಾಳ ಸಿಕ್ಕಾಬಿಟ್ಟೆ ರೂಡಾಗಿ ಬಿಹೇವ್ ಮಾಡೋದು. ಅಂದರೆ ಪಾತ್ರ ಹಂಗೆ ಹೋಗುತ್ತೆ. ನಿಮಗೆ ಆ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಪಾತ್ರ ಆ ರೀತಿ. ಬಟ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೊಂದು ಫೈಟ್ ಇದೆ, ಭಾಳ ಚೆನ್ನಾಗಿದೆ. ನೀವು ಅದನ್ನು ಸಿನಿಮಾದಲ್ಲಿ ನೋಡ್ಬೋದು. ಮತ್ತು ಹೆಣ್ಮಕ್ಳನ್ನ ಕೆಣಕೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ MP ಶಂಕರ್ ಅವರು. ಸೊ ಅದನ್ನು ಕೂಡ ನೀವು ಸಿನಿಮಾದಲ್ಲಿ ನೋಡ್ಬೋದು. ಕೊನೆಗೆ ಅವರು ಬುದ್ಧಿ ಕಲಿತಾರೆ, ಕೊನೆಗೆ ಅವರು ಬದಲಾಗ್ತಾರೆ. ಮುಖ್ಯವಾಗಿ ಇವ್ರು ಬಾಲಕೃಷ್ಣ ಅವರು ಬದಲಾಗ್ತಾರೆ, ಅಣ್ಣವರು ಏನು ಅಂತ ಅರ್ಥ ಮಾಡ್ಕೊತಾರೆ. ಸೊ ಭಾಳ ಅದ್ಭುತವಾದ ಒಂದು ಸಿನಿಮಾ. ದಯವಿಟ್ಟು ಯೂಟ್ಯೂಬಲ್ಲಿ ಸಿಗುತ್ತೆ ಮಾರ್ಗದರ್ಶಿ ಅನ್ನೋ ಸಿನಿಮಾ, ಮಿಸ್ ಮಾಡದೆ ನೋಡಿ. ಒಂದು ಅದ್ಭುತವಾದ ಚಿತ್ರ ಅಂತ ಹೇಳ್ಬೋದು. ನಮ್ಮಂಥವ್ರಿಗೆ, ನಮ್ಮಂಥ ಯುವಕರಿಗೆ ಮತ್ತು ಪ್ರತಿಯೊಬ್ಬರಿಗೂ ಬಹಳ ಮಾರ್ಗದರ್ಶನ ನೀಡುವಂಥ ಒಂದು ಒಳ್ಳೆಯ ಸಿನಿಮಾ ಮಾರ್ಗದರ್ಶಿ. ದಯವಿಟ್ಟು ನೋಡಿ, ಯೂಟ್ಯೂಬಲ್ಲಿ ಸಿಗುತ್ತೆ, ಸರ್ಚ್ ಮಾಡಿದ್ರೆ ನೋಡಿ. ಈ ಒಂದು ಚಿತ್ರದ ಬಗ್ಗೆ ಒಂದಷ್ಟು ವಿಷಯನ ಹೇಳಿದ್ದೀನಿ. ನಾನು ಸಂಪೂರ್ಣವಾಗಿ ಇಡೀ ಸಿನಿಮಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗೆ ನನಗೆ ಗೊತ್ತಿರೋ ಒಂದಷ್ಟು ವಿಷಯಗಳನ್ನ ಆ ಸಿನಿಮಾದಲ್ಲಿ ಏನು ಕಲಿತೆ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊತಾ ಇದ್ದೀನಿ. ಹಾಗೆ ಈ ಸಿನಿಮಾದಿಂದ ಮುಖ್ಯವಾಗಿ ಏನೇ ಸಮಸ್ಯೆ ಬಂದರೂ ಬಿಡಬಾರ್ದು, ಅದನ್ನು ಎದುರಿಸಲೇಬೇಕು ಅನ್ನೋದನ್ನು ಅಣ್ಣವರು ಬಹಳ ಸ್ಟ್ರಾಂಗಾಗಿ ಹೇಳ್ತಾರೆ. ಅಂದರೆ ಅವ್ರು ಎಷ್ಟೇ ವಿರೋಧ ಪಡಿಸ್ಲಿ, ಹಳ್ಳಿಯವರೆಲ್ಲ ವಿರೋಧ ಪಡಿಸ್ತಾರೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗೋದು ಬರೀ ವಿರೋಧನೇ. ಅಂದರೆ ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅಣ್ಣವ್ರನ್ನ. ಒಂದು ಮನೆಗೆ ಹೋಗ್ತಾರೆ, ಹಾಲು ಕೇಳೋದು, ಹಾಲೇನೋ ಕೊಡ್ತಾರೆ. ಸೊ ಅವ್ರೇನೋ ಹೇಳ್ತಾರೆ ಅಣ್ಣವ್ರಿಗೆ, ಇಲ್ಲ ಈ ಊರು ಸರಿ ಇಲ್ಲ ಶ್ರೀಕಂಠಪ್ಪ, ಇಲ್ಲಿ ಇರ್ಬೇಡ, ಈ ಊರು ಬಿಟ್ಟು ಹೋಗು, ಓದಿದ್ಯಾ ನೀನು, ಸಿಟಿಗೆ ಹೋಗ್ಬಿಟ್ಟು ಒಳ್ಳೆ ಜಾಬ್ ತಗೋ, ಆರಾಮಾಗಿರಿ, ಯಾಕೆ ಬೇಕು ನಿನಗೆ ಈ ಊರು ಸಹ ಬರೀ ಅನ್ನೋ ಥರ ಎಲ್ಲ ಹೇಳ್ತಾರೆ. ಆದರೆ ಅಣ್ಣವ್ರಿಗೆ ಅದು ಯಾವುದು ಬಿಲ್ಕುಲ್ ಇಷ್ಟ ಇಲ್ಲ. ಈ ಹಳ್ಳಿಲೇ ಬದುಕಬೇಕು, ಇಲ್ಲೇ ಕೃಷಿ ಮಾಡಬೇಕು, ನಾನು ಇಲ್ಲೇ ಇರಬೇಕು ಅಂತ ಬಹಳ ಒಂದು ದೃಢ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಆದರೆ ಸಾಕಷ್ಟು ಜನಕ್ಕೆ ಅದು ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದರೆ ಬಾಲಕೃಷ್ಣ ಅವರು ತುಂಬ ಕ್ರೂರಿ. ಅಂದರೆ ಯಾರು ಅವ್ರನ್ನ ಎದುರಾಕೊಂತಾರೆ ಅವ್ರು ಮುಗಿಸೇ ಬಿಡಬೇಕು ಅಷ್ಟೇ. ಸೊ ಅವ್ರ ವಿರುದ್ಧ ಧ್ವನಿ ಎತ್ತವ್ರನ್ನ ಮುಗಿಸ್ಬೇಕು ಅನ್ನೋದೇ ಉದ್ದೇಶ. ಸೊ ಆ ರೀತಿ ಇರುತ್ತೆ. ಹಾಗಾಗಿ ಹಳ್ಳಿ ಜನಕ್ಕೆ ಏನಂದರೆ ಇವ್ರು ಏನಾದರೂ ಮಾಡಿಬಿಡ್ತಾರೇನೋ ಅನ್ನೋ ಒಂದು ಇದಕ್ಕೆ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾರೆ. ಬಟ್ ಅಣ್ಣವರು ಬಿಡೋದಿಲ್ಲ. ನೀವು ಸಿನಿಮಾದಲ್ಲಿ ನೋಡಿದ್ರೆ ಕೊನೆಗೆ ಅವ್ರನ್ನ ತುಂಬ ವಿರೋಧ ಮಾಡ್ತಾರೆ. ಆ ಸಿನಿಮಾದಲ್ಲಿ ಒಬ್ರು ಜೋಗಪ್ಪ ಅಂತ ಒಂದು ಪಾತ್ರ ಇದೆ, ಅವ್ರು ತುಂಬ ಒಳ್ಳೆಯವರು, ಆ ಊರಿಗೆ ಒಳ್ಳೇದಾಗಲಿ ಅಂತಲೇ ಇರ್ತಾರೆ. ಬಟ್ ಆದರೂ ಕೂಡ ಅಣ್ಣವ್ರನ್ನ ಸಿಕ್ಕಾಪಟ್ಟೆ ವಿರೋಧ ಮಾಡ್ತಾರೆ.
ಇಲ್ಲ ನೀವು ಈ ಊರು ಬಿಟ್ಟು ಹೋಗ್ಬಿಡಿ ಶ್ರೀಕಂಠಪ್ಪ, ಬೇಡ, ನೀವು ವಿದ್ಯಾವಂತರು, ಹೋಗಿ ಸಿಟಿಲಿ ಬದುಕಿ ಅಂತ. ಆದರೆ ಅವ್ರಿಗೆ ಅಣ್ಣವ್ರಿಗೆ ಅದು ಯಾವುದು ಇಷ್ಟ ಇಲ್ಲ, ಈ ಊರಲ್ಲಿ ಬದುಕಬೇಕು ಅಂತ. ಈ ರೀತಿ ಹೋರಾಟದ ನಡುವೆ ಮಾರ್ಗದರ್ಶಿ ನಿಜವಾಗ್ಲೂ ನಮಗೊಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಒಳ್ಳೆ ಸಿನಿಮಾ, ದಯವಿಟ್ಟು ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿ, ಯೂಟ್ಯೂಬಲ್ಲಿದೆ, ದಯವಿಟ್ಟು ನೋಡಿ. ಈ ಸಿನಿಮಾ ಭಾಳ ಇಂಪ್ಯಾಕ್ಟ್ ಮಾಡ್ತು. ಹಾಗಾಗಿ ನಮ್ಮ ಜೀವನದಲ್ಲಿ ಇನ್ನು ಪರ್ಸ್ನಲ್ ಆಗಿ ಹೇಳಕ್ಕೆ ಬಂದರೆ ಅಥವಾ ಜನರಲ್ ಆಗಿ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ನಾವು ಯಾವುದೇ ಕಾರಣಕ್ಕೂ ದೃಢ ನಿರ್ಧಾರ ತಗೊಬೇಕು, ಬಿಡಬಾರ್ದು. ಏನೇ ಸಮಸ್ಯೆ ಬಂದರೂ ಬಿಡಬಾರ್ದು. ಯಾರೇ ವಿರೋಧ ವ್ಯಕ್ತಪಡಿಸಲಿ, ಸರಿಯಾದ ರೀತಿಯಲ್ಲಿ ನಮ್ಮ ದಾರಿ, ನಾವು ಮಾಡ್ತಾ ಇರೋ ಕೆಲಸ ಸರಿ ಇದೆ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪಡಬೇಕು. ಸಮಸ್ಯೆಗಳು ಸಾವಿರಾರು ಬರುತ್ತೆ, ಸಮಸ್ಯೆ ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಸಮಸ್ಯೆ ಬರುತ್ತೆ. ಅಣ್ಣವ್ರು ಏನು ಹೇಳಿದ್ದಾರೆ ಆ ಸಿನಿಮಾದಲ್ಲಿ, ಏನೇ ಸಮಸ್ಯೆ ಬಂದರೂ ನಮ್ಮ ಒಂದು ದೃಢ ನಿರ್ಧಾರ ನಾವೇನು ತಗೊಂಡಿರ್ತೀವಿ ಅದನ್ನು ಬಿಡಬಾರ್ದು, ಅದನ್ನು ಮಾಡೇ ತೀರಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ನಮಗೇನೇ ಸಮಸ್ಯೆ ಬರಲಿ ಮಾಡೇ ತೀರಬೇಕು, ಬಿಡಬಾರ್ದು ಅನ್ನೋದೇ ಒಂದು ಈ ಚಿತ್ರದ ಒಂದು ಸಂದೇಶ. ಒಳ್ಳೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೊಂದು ಚಿತ್ರದ ಬಗ್ಗೆನೂ ಹೇಳಲೇಬೇಕು. ಆ ಚಿತ್ರ ಯಾವುದಂದ್ರೆ ಮನಸ್ಸಿದ್ದರೆ ಮಾರ್ಗ. ನೋಡಿ, ಚಿತ್ರದ ಹೆಸರಲ್ಲೇ ಇದೆ ಮನಸ್ಸಿದ್ದರೆ ಮಾರ್ಗ ಅಂತ. ಇದು 1967ರಲ್ಲಿ ತೆರೆ ಕಾಣುತ್ತೆ. ಇದನ್ನು ಕೂಡ MR ವಿಠಲ್ ಅವರು ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ ಇದು. ನಾವು ಈ ಚಿತ್ರದಿಂದ ಏನು ತಿಳ್ಕೊಬೋದು ಅಂದರೆ, ಮುಖ್ಯವಾಗಿ ಈ ಸಿನಿಮಾದಲ್ಲೂ ಅಷ್ಟೇ ಅಣ್ಣವರು, ನಾನು ಏನು ಹೇಳಿದೆ ಮಾರ್ಗದರ್ಶಿಲಿ, ಸ್ವಲ್ಪ ಅದೇ ರೀತಿ ಹೋರಾಟ ಇರುತ್ತೆ, ಆದರೆ ಸ್ವಲ್ಪ ವಿಭಿನ್ನವಾಗಿದೆ ಈ ಸಿನಿಮಾದಲ್ಲಿ ಕತೆ. ಈ ಸಿನಿಮಾದಲ್ಲಿ ಅಣ್ಣವರು ಒಬ್ಬ ಸಂಸಾರಿಕ, ಅಂದರೆ ಒಬ್ಬ ಫ್ಯಾಮಿಲಿ ಮ್ಯಾನ್, ಒಂದು ಸಂಸಾರ ಜವಾಬ್ದಾರಿ ನಡೆಸುವಂಥ ವ್ಯಕ್ತಿ. ತನ್ನ ತಮ್ಮ, ಹೆಂಡತಿ ಇವರೆಲ್ಲ ಕಟ್ಕೊಂಡು ಬಂದುಬಿಟ್ಟಿರುತ್ತೆ ಅವ್ರ ಊರಲ್ಲಿ. ಅಲ್ಲಿಂದ ಟ್ರೈನಲ್ಲಿ ಒಂದು ಬೆಂಗಳೂರು ಅಂತ ನಗರಕ್ಕೆ ಬರ್ತಾರೆ. ಅಲ್ಲಿ ಬಂದು ತಮ್ಮ ಸಂಸಾರನ, ಅಂದರೆ ತಮ್ಮ ಜೀವನನ ಪ್ರಾರಂಭ ಮಾಡ್ತಾರೆ. ಪ್ರಾರಂಭದ ದಿನಗಳು ಕೂಡ ಈ ಸಿನಿಮಾದಲ್ಲಿ ಅಷ್ಟು ಸುಲಭ ಇರಲ್ಲ, ತುಂಬ ಕಷ್ಟ ಇರುತ್ತೆ, ತುಂಬ ಹೋರಾಟ ಇರುತ್ತೆ. ಅಣ್ಣವರು ಈ ಕಡೆ ತಮ್ಮನ ಓದು, ತಮ್ಮ ಜೀವನ ಭಾಳ ಕಷ್ಟ ಇರುತ್ತೆ. ಈ ಸಿನಿಮಾದಲ್ಲಿ ಅಣ್ಣವರು ಒಬ್ಬ ಸಂಸಾರಿಕ, ಅಂದರೆ ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಅವರು ಒಂದು ರಿಕ್ಷಾ ಓಡಿಸ್ತಾರೆ. ಅಂದರೆ ಆ ಕಾಲದಲ್ಲೆಲ್ಲ ಏನಾಗೋದು ಅಂದರೆ, ಈ ಮುಂಬೈಗಳಲ್ಲಿ ಆಟೋ ಇವಾಗಲೂ ಇದೆ, ಸೈಕಲ್ ತುಳ್ಕೊಂಡು ಹಿಂದ್ಗಡೆ ಯಾರು ಕಸ್ಟಮರ್ನ ಕೂರಿಸ್ಕೊಂಡು, ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು, ಈ ಪ್ರವಾಸಿಗರು ಬರ್ತಾರಲ್ಲ, ಅಥವಾ ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡ್ಗೆ, ಬಸ್ ಸ್ಟ್ಯಾಂಡಿಂದ ಮನೆಗೆ, ಈ ರೀತಿ ಎಲ್ಲೆಲ್ಲಿ ರೋಡಲ್ಲಿ ಆಟೋಗಳು ಯಾವ ರೀತಿ ಇದೆ ಆ ಥರ ಆ ಟೈಮಲ್ಲಿ ಒಂದು ರಿಕ್ಷಾ ಥರ ಇರುತ್ತೆ. ಆ ಸೈಕಲ್ನ ತುಳ್ಕೊಂಡು ಹಿಂದ್ಗಡೆ ಗ್ರಾಹಕ, ಅಂದರೆ ಈ ಪ್ರವಾಸಿಗರನ್ನ ಅಥವಾ ಲೋಕಲ್ಸ್ನ ಎಲ್ಲೆಲ್ಲಿ ಬೇಕೋ ಅವ್ರನ್ನ ತಲುಪಿಸುವಂಥ ಕೆಲಸ ಮಾಡ್ತಿರ್ತಾರೆ. ಮುಖ್ಯವಾಗಿ ಅಣ್ಣವರು ಸೈಕಲ್ ತುಳ್ಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ಅವರು ಪ್ರಯತ್ನ ಪಡ್ತಾರೆ. ಹಾಗೆ ಸಾಕಷ್ಟು ಕಷ್ಟಪಡ್ತಾರೆ, ತುಂಬ ಹೋರಾಟ ಇದೆ ಈ ಸಿನಿಮಾದಲ್ಲಿ. ಅಂದರೆ MR ವಿಠಲ್ ಅವರು ಭಾಳ ಅದ್ಭುತವಾದ ಒಳ್ಳೆ ಕತೆ. ಈ ಸಿನಿಮಾದ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಮನಸ್ಸಿದ್ರೆ ಮಾರ್ಗ. ಅಂದರೆ ಆ ಸಿನಿಮಾದಲ್ಲಿ ಯಾಕೆ ಈ ಟೈಟ್ಲ್ ಯಾಕೆ ಇಟ್ಟಿದ್ದಾರೆ ಅನ್ನೋದಕ್ಕೆ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಅಣ್ಣವರು ಎಷ್ಟು ಹೋರಾಟ ಮಾಡ್ತಾರೆ ಅಂದರೆ, ತುಂಬ ಬಡತನ, ಸಿಕ್ಕಾಪಟ್ಟೆ ಬಡತನ ಇರುತ್ತೆ, ಫ್ಯಾಮಿಲಿ ನೋಡ್ಕೊಬೇಕು, ತಮ್ಮನ ಎಜುಕೇಷನ್ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಅದನ್ನೆಲ್ಲ ಎದುರಿಸ್ಕೊಂಡು ಎಷ್ಟೇ ಬಡತನ ಇದ್ದರೂ ಇಲ್ಲ ನಾನು ಬದುಕಲೇಬೇಕು ಅಂತ ಹೋರಾಟ ಮಾಡ್ತಾರೆ. ಈ ಚಿತ್ರದ ಕಥೆನೇ ಆಗಿದೆ, ವಿಭಿನ್ನವಾಗಿದೆ. ಹಾಗೆ ತಮ್ಮ ಕೂಡ ಓದ್ತಾ ಇರ್ತಾರೆ. ಮತ್ತು ಈ ಸಿನಿಮಾದಲ್ಲಿ ಮುಖ್ಯವಾಗಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಬೇಕಾಗಿತ್ತು ಏನಂದರೆ, ಅಣ್ಣವ್ರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ರಾಜಶಂಕರ್ ಅವರು ತಮ್ಮನ ಪಾತ್ರ ಮಾಡಿದ್ದಾರೆ, ಜಯಂತಿ ಅವರು ಅವರ ಹೆಂಡತಿ ಪಾತ್ರ ಮಾಡಿದ್ದಾರೆ. ಹಾಗೆ ನರಸಿಂಹರಾಜ್ ಅವರ ಕಾಮಿಡಿ ಕೂಡ ಈ ಸಿನಿಮಾದಲ್ಲಿದೆ, ಭಾಳ ಚೆನ್ನಾಗಿದೆ. ಅಲ್ಲಲ್ಲಿ ಅಣ್ಣವರು ನರಸಿಂಹರಾಜ್ ಅವರ ಕಾಮಿಡಿ ಇದೆ. ರಿಕ್ಷಾ ಓಡಿಸೋದು, ರಿಕ್ಷಾ ಅಂದರೆ ಸೈಕಲ್ ಇರುತ್ತಲ್ಲ, ಅದನ್ನು ತುಳ್ಕೊಂಡು ಅವ್ರ ಜೀವನನ ರೂಪಿಸ್ಕೊಬೇಕು ಅನ್ನೋದು ಅಣ್ಣವರು ಆ ಒಂದು ಇದನ್ನು ಮಾಡ್ತಾ ಇರ್ತಾರೆ, ಆ ಕೆಲಸ ಅವ್ರದ್ದು. ಸೊ ಅದ್ರ ನಡುವೆ ಅಲ್ಲಲ್ಲಿ ಅವರ ತಮ್ಮನ ಒಂದು ಲವ್ ಸ್ಟೋರಿ ಇರುತ್ತೆ. ಮತ್ತು ಈ ರೀತಿ ಒಂದು ಕತೆ ಇದು. ಅಣ್ಣವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ತಮ್ಮನ್ನು ಓದಿಸ್ಬೇಕು, ಮತ್ತು ಇದೆಲ್ಲ ಮಾಡಬೇಕು ಅಂತ ಒಂದು ಕಡೆ. ಕೊನೆಗೆ ಏನಾಗುತ್ತೆ, ಆ ಸಿನಿಮಾದಲ್ಲಿ ಒಂದು ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಶೂಟ್ ಮಾಡೋಕ್ಕೆ ಹೋಗ್ಬಿಟ್ಟು ಅಣ್ಣವ್ರ ಕಾಲಿಗೆ ಗುಂಡು ಬಿದ್ದುಬಿಡುತ್ತೆ ಈ ಕಥೆಯಲ್ಲಿ. ನೋಡಿ, ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸಿನಿಮಾ. ಅಣ್ಣವ್ರ ಕಾಲಿಗೆ ಗುಂಡು ಬಿದ್ದು ತಮ್ಮನ ಶಿಕ್ಷಣದ ವ್ಯವಸ್ಥೆ, ಅಂದರೆ ಫೀಸ್ ಕಟ್ಟಬೇಕಾಗಿರುತ್ತೆ, ಕಾಲೇಜ್ ಫೀಸ್ ಕಟ್ಟಬೇಕು, ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂತ ಒಂದು ಕಡೆ. ಮತ್ತು ಅಣ್ಣವರು ಕೆಲಸ ನಿಲ್ಲಿಸಿದ್ರೆ ಇನ್ನು ಅವ್ರ ಮನೇಲಿ ದುಡಿಯೋರು ಯಾರು ಇಲ್ಲ, ಯಾಕಂದರೆ ತಮ್ಮ ಓದ್ತಾ ಇರ್ತಾರೆ. ಜಯಂತಿ ಅವರು ಯಾವುದೇ ರೀತಿ ಕೆಲಸ ಮಾಡ್ತಿರಲ್ಲ, ಮನೆ ನೋಡ್ಕೊತ ಇರ್ತಾರೆ, ಪಾಪ ಗೃಹಿಣಿಯಾಗಿ ಅವ್ರು ಅದನ್ನು ಮಾಡ್ತಿರ್ತಾರೆ. ಅಣ್ಣವರು ದುಡಿಬೇಕು, ದುಡಿದ್ರೇ ಅವ್ರ ಜೀವನ ನಡೆಯೋದು, ಪ್ರತಿದಿನ ದುಡಿದ್ರೆ ಅವ್ರು ಹೊಂದೊತ್ತು ಊಟ. ಈ ರೀತಿ ಸಂದರ್ಭ, ಅಣ್ಣವ್ರ ಕಾಲಿಗೆ ಗುಂಡು ಬಿದ್ದುಬಿಡುತ್ತೆ. ಯಾರಿಗೋ ಶೂಟ್ ಮಾಡೋಕೆ ಅಣ್ಣವ್ರ ಕಾಲಿಗೆ ಬಿದ್ದುಬಿಡುತ್ತೆ, ಆಪ್ರೇಷನ್ ಆಗುತ್ತೆ, ಹಾಸ್ಪಿಟಲಲ್ಲಿ ಇರ್ತಾರೆ. ಈ ಕಡೆ ಭಾಳ ಕಷ್ಟ ಆಗುತ್ತೆ, ಮನೆ ನಡೆಸೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಕೊನೆಗೆ ಅಡ್ಮಿಂಟ್ ಆಗ್ತಾರೆ, ತಮ್ಮನಿಗೆ ಫೀಸ್ ಕಟ್ಟಬೇಕು, ಇಲ್ಲ ಮನೇಲಿ ಪರಿಸ್ಥಿತಿ ತುಂಬ ಬಿಗಡಾಯಿಸ್ಬಿಡುತ್ತೆ, ಯಾರೂ ಸಹಾಯ ಮಾಡೋಕ್ಕಿರಲ್ಲ. ಕೊನೆಗೆ ನೀವು ಆ ಸಿನಿಮಾದಲ್ಲಿ ನೋಡ್ಬೋದು,
ಅಣ್ಣವ್ರು ಏನು ಮಾಡ್ತಾರೆ, ತನ್ನ ಕಾಲು ಗುಂಡು ಬಿದ್ದಿದ್ರು ಕೂಡ ಅಣ್ಣವರು ಮತ್ತೆ ರಿಕ್ಷಾ ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೈಕಲ್ ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಲಡ್ ಬರ್ತಾ ಇರುತ್ತೆ, ಆ ಕಥೆಯಲ್ಲಿ ನೀವು ನೋಡ್ಬೋದು, ಬ್ಲಡ್ ಬರ್ತಾ ಇರುತ್ತೆ, ಕಾಲು ರಕ್ತ ಹರಿತಾ ಇರುತ್ತೆ. ಬಟ್ ಅಷ್ಟು ಹರಿದ್ರೂ ಕೂಡ ನಮ್ಗೆ ಅದು ಸಿನಿಮಾ ಅಂತ ಅನ್ಸೋದೇ ಇಲ್ಲ. ನೀವು ಓವರ್ ಆಗಿ ಸಿನಿಮಾ ನೋಡಿದ್ರೆ ನಿಜ ಜೀವನದಲ್ಲಿ ಹಂಗೆ ಅಲ್ವಾ ಅನ್ನಿಸ್ಬಿಡುತ್ತೆ ನಮಗೆ. ಸಿನಿಮಾ ನೋಡ್ತಾ ಇದೀವ, ಅಯ್ಯೋ ಹೌದು, ಸುಮ್ಮನೆ ಜಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಣ್ಣವರು ಅಥವಾ ಏನೋ ಒಂದು ಹಂಗೆ ಅನ್ಸೋದೇ ಇಲ್ಲ ನಿಮ್ಗೆಲ್ಲೂ ಕೂಡ. ಅಣ್ಣವರು ತಮ್ಮ ಕಾಲಕ್ಕೆ ಗುಂಡು ಬಿದ್ದಿದ್ರು ಕೂಡ ಒಂದು ರಿಕ್ಷಾ ಸೈಕಲ್ನ ತುಳಿದು ಒಂದು ಹಣ ಒಂದಷ್ಟು ಕಾಸನ್ನ ಸಂಪಾದನೆ ಮಾಡಬೇಕು ಅಂತ ಸಿಕ್ಕಾಬಟ್ಟೆ ಹೋರಾಟ ಮಾಡ್ತಾರೆ. ಕಾಲಲ್ಲಿ ಬ್ಲಡ್ ಬರ್ತಾ ಇರುತ್ತೆ, ಎಲ್ಲರೂ ಹೇಳ್ತಾರೆ ನಿನ್ನ ಕಾಲು ರಕ್ತ ಬರ್ತಾ ಇದೆ, ಹೋಗ್ಲಿ ಬರಲಿ ಬಿಡಯ್ಯ, ಏನು ಮಾಡೋಕ್ಕಾಗಲ್ಲ, ಜೀವನ ಹಿಂಗೆ ಕೂತ್ಕೊಂಡ್ರೆ ಜೀವನ ನಡೆಯೋದೇ ಇಲ್ಲ ಅಂತ ಅಣ್ಣವರು ಆ ಒಂದು ಏನೋ ರಿಕ್ಷಾ ತೊಳೆದು ಸಂಪಾದನೆ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಬೇಡ ಬೇಡ, ಈಗ ಸ್ವಲ್ಪ ರೆಸ್ಟ್ ತಗೊಳ್ಳಿ ನೀವು, ನಾನು ಕೂತ್ಕೊಂಡ್ರೆ ಮನೆ ಜೀವನ ಹೇಗೆ ನಡೆಯುತ್ತೆ ಅಂತ ಅಣ್ಣವ್ರದ್ದು. ಬಟ್ ಆ ಮನೆ ನಡೆಸೋರು ಯಾರೂ ಇರಲ್ಲ ನೋಡಿ, ಯಾವ ಥರ ಸ್ಥಿತಿ ಬರುತ್ತೆ ಅಂದರೆ. ಅಫ್ಕೋರ್ಸ್ ಇವತ್ತಿನ ದಿನಗಳಲ್ಲೂ ಕೂಡ ಸಾಕಷ್ಟು ಜನ ಆ ರೀತಿ ಸಾಕಷ್ಟು ಜನ ಇರ್ತಾರೆ. ಅಣ್ಣವರು ಆ ಕಾಲದಲ್ಲಿ ಆ ಸಿನಿಮಾ ಮಾಡಿದ್ರು ಅಂದರೆ ಆಗಿನ ಪರಿಸ್ಥಿತಿ ಆಗಿತ್ತು. ನಮ್ಗೆ ಏನೇ ಸಮಸ್ಯೆ ಬಂದರೂ ಬಡವರಿಗೆ ನಮ್ಗೆ ಯಾರೂ ಇರಲ್ಲ, ನಾವೇ ಕಷ್ಟಪಟ್ಟು ನಮ್ಮ ಬೆನ್ನು ನಾವೇ ತಟ್ಕೊಬೇಕು, ನಾವೇ ಕಷ್ಟಪಟ್ಟು ಎದ್ದೇಳಬೇಕು. ಏನೇ ಸಮಸ್ಯೆ ಆದರೂ ನಾವೇ ಅದನ್ನು ಪರಿಹಾರ ಮಾಡ್ಕೊಬೇಕು. ಹಾಗಾಗಿ ಅಣ್ಣವ್ರ ಕಾಲು ಗುಂಡು ಬಿದ್ದಿದ್ರು ಕೂಡ ಅದನ್ನು ಲೆಕ್ಕಿಸ್ತೇನೆ ಅವರು ಆ ಸಿನಿಮಾದಲ್ಲಿ ದುಡಿತಾರೆ. ಈ ಸಿನಿಮಾದಿಂದ ನೋಡಿ ಏನು ಕಲ್ತೀವಿ ನಾವು, ದುಡಿಬೇಕು. ಏನೇ ಸಮಸ್ಯೆ ಬಂದ್ರೂ ಅದನ್ನು ಎದುರಿಸ್ಬೇಕು, ಸುಮ್ಮನೆ ಇರಬಾರ್ದು. ಅಯ್ಯೋ ನನಗೆ ಹಿಂಗೆ ಆಯ್ತಲ್ಲ ನೋಡಿ, ಎಕ್ಸಾಂಪಲ್ಗೆ ಒಂದು ಹುಷಾರಿಲ್ಲ ಅಂದರೆ 3 ದಿನ, ಒಂದು ವಾರ ಮಲ್ಕೊತೀವಿ ನಾವು, 2 ದಿನ ರೆಸ್ಟ್ ಮಾಡಿಕೊಂಡು 4 ದಿನ ಕೆಲಸಕ್ಕೆ ಹೋಗ್ಬೋದು, ಜೀವನ ರೂಪಿಸ್ಕೊಬೋದು. ಆದರೆ ನಾವು ಯಾರೂ ಹಂಗೆ ಮಾಡಲ್ಲ. ಸಾಕು ಬಿಡಪ್ಪ, ಒಂದು ವಾರ ರೆಸ್ಟ್ ತಗೋಣ, ಆರಾಮಾಗಿ ಇರೋಣ ಅಂತ ನಾವು ಸುಮ್ಮನೆ ಇರ್ತೀವಿ. ಅಣ್ಣವ್ರ ಕಾಲು ಗುಂಡು ಬಿದ್ದಿದ್ರು ಕೂಡ ಅವರು ಅದರಲ್ಲಿ ರಿಕ್ಷಾ ತುಳಿದು ಸೈಕಲ್ನ ತುಳಿದು ತಮ್ಮ ಜೀವನನ ನಡೆಸ್ತಾರೆ ಆ ಸಿನಿಮಾದಲ್ಲಿ. ಸೊ ನಮ್ಮಂಥ ಯುವಕರಿಗೆ ಅಥವಾ ನಮ್ಮ ಈಗಿನ ಯುವ ಪೀಳಿಗೆಗೆ ಏನಾಗಿದೆ, ಈ ಸಿನಿಮಾಯಿಂದ ನಾವೇನು ಕಲಿಬೋದು? ಮುಖ್ಯವಾಗಿ ಸಮಸ್ಯೆಗಳೇನೇ ಬಂದರೂ ಎದುರಿಸಬೇಕು, ಮನಸ್ಸಿದ್ರೆ ಮಾರ್ಗ. ಅಫ್ಕೋರ್ಸ್ ಹೌದಲ್ವಾ? ಪ್ರತಿಯೊಬ್ಬರು ಯಾಕೆ ಹೇಳ್ತಾರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಮನಸ್ಸಿದ್ರೆ ಮಾರ್ಗ ಕಣೆ ಅಂತ. ಯಾಕೆ ಸಾಧ್ಯ? ಅದನ್ನೇ ಅಣ್ಣವ್ರು ತೋರಿಸಿದ್ದಾರೆ. ಮನಸ್ಸಿದ್ರೆ ಮಾರ್ಗ, ತಮಗೇನೇ ಸಮಸ್ಯೆ ಬರಲಿ ಪ್ರಯತ್ನ ಪಡೋಣ, ಕೊನೆಗೆ ಸರಿ ಹೋಗುತ್ತೆ ಅವ್ರ ಕಾಲು, ಇದು ಗಾಯ ಎಲ್ಲ ವಾಸಿ ಆಗುತ್ತೆ. ಆ ಒಂದು ಛಲ ಇದೆಯಲ್ಲ ನೋಡಿ, ಮಾಡಲೇಬೇಕು, ಗೆಲ್ಲಲೇಬೇಕು, ಈ ಜೀವನದಲ್ಲಿ ನಾನು ಮುಂದೆ ಬರಲೇಬೇಕು, ಸಂಸಾರ ನಡೆಸಲೇಬೇಕು ಅನ್ನೋ ಒತ್ತಡ, ಮುಖ್ಯವಾಗಿ ಸಂಸಾರ ನಡೆಸಲೇಬೇಕು ಅನ್ನೋ ಒತ್ತಡ, ತಮ್ಮನ ಶಿಕ್ಷಣದ ಬಗ್ಗೆ, ಮನೆ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನೋಡೋರು ಕೆಲವು, ನಮಗಂತೂ ನಿಜವಾಗ್ಲೂ ಸಿನಿಮಾ ನೋಡೋರಿಗೆ ಎಲ್ಲ ಒಂದು ಕಡೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಏನಪ್ಪ ಇಷ್ಟು ಸಮಸ್ಯೆಗಳ ನಡುವೆನೂ ಈ ಥರ ಕಷ್ಟಪಟ್ಟು ಅಣ್ಣವ್ರು ಮಾಡ್ತಾರೆ, ನಮಗೇನಾಗಿದೆ? ಅಣ್ಣವ್ರು ಇಷ್ಟು ಸಮಸ್ಯೆ ಆಗಿದ್ರು ಕೂಡ ಹೋರಾಟ ಮಾಡ್ಕೊಂಡು ಬದುಕನ್ನ ಕಟ್ಕೊಬೇಕು ಅಂತ ಆ ಸಿನಿಮಾದಲ್ಲಿ ಹೋರಾಟ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಅವರು ಫಲನೂ ಸಿಗುತ್ತೆ, ಅವ್ರಿಗೆ ಕೆಲಸ ಮಾಡ್ತಾರೆ, ಏನೇ ಬ್ಲಡ್ ಬರ್ತಾ ಇರುತ್ತೆ, ತುಳಿತಾರೆ ಸೈಕಲ್ನ. ಆ ದೃಶ್ಯ ನೀವು ನೋಡಬೇಕು ಸಿನಿಮಾದಲ್ಲಿ, ದಯವಿಟ್ಟು ನೋಡಿ. ಯೂಟ್ಯೂಬಲ್ಲಿ ಆ ಸಿನಿಮಾ ಇದೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ, ಮನಸ್ಸಿದ್ರೆ ಮಾರ್ಗ ಅಂತ. ಆ ಸಿನಿಮಾ ನೋಡಿ, ಎಷ್ಟು ಒಂದು ಆ ಹುಮ್ಮಸ್ಸಲ್ಲಿ ತುಳಿತಾರೆ, ಕಣ್ಣಲ್ಲಿ ನೀರು ಬರುತ್ತೆ ನಮಗೆ ಅದು ನೋಡಿದಾಗ. ಆ ದೃಶ್ಯ ನಿಜವಾಗ್ಲು ದಯವಿಟ್ಟು ಅದನ್ನು ನೋಡಿ. ಆ ರೀತಿ ನಾವು ಅದರಿಂದ ಏನು ತಿಳ್ಕೊಬೋದು? ಏನೇ ಸಮಸ್ಯೆ ಬರಲಿ ಎದುರಿಸ್ಬೇಕು, ಮನಸ್ಸಿದ್ರೆ ಮಾರ್ಗ ಅಂತ. ನಾವೆಲ್ಲರೂ ಕೂಡ, ಯಾರೇ ಇರ್ಬೋದು, ನಮ್ಮಂಥ ಯುವ ಜನತೆ ಎಲ್ಲರೂ ಕೂಡ ಏನೇ ಸಮಸ್ಯೆ ಬಂದರೂ ಎದುರಿಸಬೇಕು ಜೀವನದಲ್ಲಿ. ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು, ಹೌದಲ್ವಾ? ನಮ್ಮ ಹಂಸಲೇಖ ಅವರು ಬರೆದಿರೋ ಹಾಡು, ಅಣ್ಣವ್ರು ಆಡಿರೋ ಹಾಡು. ಆ ರೀತಿ ಇಲ್ಲಿ ಇರಬೇಕು, ನಾವೇನಾದರೂ ಸಾಧಿಸಬೇಕು ಅಂತ. ಮನಸ್ಸಿದ್ರೆ ಮಾರ್ಗವನ್ನು ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇ ಕಷ್ಟ ಬಂದರೂ ಎದುರಿಸಬೇಕು ಜೀವನದಲ್ಲಿ, ಮನುಷ್ಯ ಏಡಿ ಆಗಬಾರ್ದು, ಎದುರಿಸಬೇಕು, ಮನಸ್ಸಿದ್ರೆ ಮಾರ್ಗ ಅಂತ ಆ ಸಿನಿಮಾದಿಂದ ಕಲಿಬೋದು. ಬಹಳ ಒಳ್ಳೆಯ ಸಿನಿಮಾ ಮನಸ್ಸಿದ್ರೆ ಮಾರ್ಗ. ಅದರಿಂದ ಸಾಕಷ್ಟು ವಿಷಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಬೋದು. ಇತ್ತೀಚಿನ ಚಿತ್ರಗಳಲ್ಲಿ ಆ ರೀತಿಯ ಕಂಟೆಂಟ್ಗಳು, ಆ ರೀತಿಯ ಸಾಮಾಜಿಕವಾಗಿ ಅಂದರೆ ಸಮಾಜಕ್ಕೆ ಇಂಪ್ಯಾಕ್ಟ್ ಮಾಡುವಂಥ ಕಥೆಗಳು ಸ್ವಲ್ಪ ಕಮ್ಮಿ ಆಗಿದೆ ನಮ್ಮಲ್ಲಿ. ಆ ರೀತಿ ಸಿನಿಮಾಗಳು, ಈಗ ನಾನೇನು ಹಿಂದೆ ಏನು ಹೇಳಿದೆ, ಮಾರ್ಗದರ್ಶಿ ಆಗ್ಬೋದು ಅಥವಾ ಮನಸ್ಸಿದ್ರೆ ಮಾರ್ಗ, ಅದಲ್ಲದೆ ಸಾಕಷ್ಟು ಸಿನಿಮಾಗಳಿದೆ. ನಾನು ಹೇಳ್ತಾ ಹೋದರೆ ಸಾಕಷ್ಟು ಹೇಳ್ಬೋದು. ಮುಂದೆ ಅಂದರೆ ನಂತರದ ದಿನಗಳಲ್ಲಿ ನಿಮಗೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸಾಕಷ್ಟು ಸಿನಿಮಾ ಇದೆ. ಈ ರೀತಿಯ ಸಿನಿಮಾಗಳು ಈಗಿನ ಒಂದು ಟೈಮಲ್ಲಿ ಕಮ್ಮಿ ಇದೆ. ಆದರೆ ಆಗ 67ನೇ ಇಸ್ವಿಯಲ್ಲಿ ಅಣ್ಣವ್ರು ಮಾಡೋಂಥ ಆ ಸಿನಿಮಾ ಇದೆಯಲ್ಲ, ಭಾಳ ಒಳ್ಳೆಯ ಸಿನಿಮಾ, ಮನಸ್ಸಿದ್ರೆ ಮಾರ್ಗ. ಆ ಸಿನಿಮಾ ದಯವಿಟ್ಟು ಪ್ರತಿಯೊಬ್ಬರು ನೋಡಿ, ನಾವು ಸಾಕಷ್ಟು ಆ ಸಿನಿಮಾದಿಂದ ಕಲಿಬೋದು ಅನ್ನೋದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಬರೀ ಅಷ್ಟೇ ಅಲ್ಲ, ಅದೊಂದೇ ಅಣ್ಣವ್ರದ್ದಲ್ಲ, ಮತ್ತು ಈ ಕಡೆ ಒಂದಷ್ಟು ಸ್ಟೋರಿ ಹೋಗ್ತಾ ಇರುತ್ತೆ. ಅಂದರೆ ಲವ್ ಸ್ಟೋರಿ ಒಂದು ಕಡೆ ಇರುತ್ತೆ, ಅಣ್ಣವರು ಫ್ಯಾಮಿಲಿ ಒಂದು ಕಡೆ ನಡೆಸಬೇಕು ಅನ್ನೋದು, ಮತ್ತು ತಮ್ಮನ ಶಿಕ್ಷಣ ಒಂದು ಕಡೆ, ಮತ್ತು ಇನ್ನೊಂದು ಶ್ರೀಮಂತರು
ಒಬ್ರು ಇನ್ಸ್ಪೆಕ್ಟರ್ ಇರ್ತಾರೆ, ಆ ಪಾತ್ರ ಅವರು ಆಗಿನ ಕಾಲದ ಅವರು ನಟರ ಹೆಸರು ನೆನಪು ಬರ್ತಾ ಇಲ್ಲ, ಅವರು ಮಾಡಿದ್ದಾರೆ. ಅದೊಂದು ಕಡೆ ಕತೆ ಹೋಗ್ತಿರುತ್ತೆ. ಓವರಾಲ್ ಆಗಿ ಈ ಸಿನಿಮಾ ಒಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಕಾಮಿಡಿ ಮತ್ತೆ ಒಂದು ಮಾರ್ಗದರ್ಶನ. ಈ ಸಿನಿಮಾನು ಅಷ್ಟೇ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ. ನೀವು ಯಾವಾಗಲೇ ಆ ಸಿನಿಮಾ ನೋಡಿದ್ರು ಕೂಡ ನಮಗೊಂದು ಮಾಹಿತಿ ಅಂತೂ ಖಂಡಿತ ಸಿಗುತ್ತೆ. ಅದರಲ್ಲೊಂದು ಅದ್ಭುತವಾದ ಸಂದೇಶ ಕೊಟ್ಟಿದ್ದಾರೆ. ಹಾಗೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯಗಳಿದೆ. ಛಲ ಅಂದರೆ ಜೀವನದಲ್ಲಿ ಏನೇ ಬಂದರೂ ಛಲದಿಂದ ಸಾಧಿಸಬೇಕು, ಬಿಡಬಾರ್ದು, ಹೋರಾಟ ಮಾಡಿ ಗೆಲ್ಲಬೇಕು, ಜೀವನದಲ್ಲಿ ಹೇಡಿ ಆಗಬಾರ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಯಾವುದೇ ಕಾರಣಕ್ಕೂ ನಾವು ಹಿಡಿದ ಕೆಲಸನ ಬಿಡಬಾರ್ದು, ಅದು ಏನೇ ಸಮಸ್ಯೆ ಬಂದರೂ ಅದ್ರ ಬಗ್ಗೆನೂ ಹೇಳಿದ್ದಾರೆ. ಸಾಕಷ್ಟು ವಿಷಯಗಳನ್ನ ನೀವು ಮನಸ್ಸಿದ್ದರೆ ಮಾರ್ಗ ಅನ್ನೋ ಸಿನಿಮಾದಿಂದ ತಿಳ್ಕೊಬೋದು. ಈಗ ನಾನು ಅದರಿಂದ ಏನು ಕಲಿತೆ ಅಂದರೆ, ಏನೇ ಸಮಸ್ಯೆ ಬಂದರೂ ಎದುರಿಸ್ಬೇಕು, ಹಾಗೇನೆ ಗೆಲ್ಲಬೇಕು, ಜೀವನದಲ್ಲಿ ಹೇಡಿಯಾಗಿ ಇರಬಾರ್ದು ಅನ್ನೋದು ಈ ಸಿನಿಮಾದ ಒಂದು ಸಿಂಪಲ್ ಕತೆ. ನನಗೆ ಗೊತ್ತಿರೋ ಹಾಗೆ ನಾನು ಇದನ್ನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸಾಕಷ್ಟು ವಿಷಯಗಳಿದೆ, ಬಟ್ ಪ್ರತಿಯೊಂದು ವಿಷಯದ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ಸಮಯ ಬೇಕು. ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ವಿಷಯನ ಹೇಳಿದ್ದೀನಿ. ಹಾಗೆ ಮುಂದೆ ನಂತರ ದಿನಗಳಲ್ಲಿ ನಿಮಗೆ ಇನ್ನೂ ಒಂದು ಅಣ್ಣವರ ಒಂದಷ್ಟು ಸಿನಿಮಾಗಳ ಬಗ್ಗೆ ಹೊಸ ಹೊಸ ವಿಷಯಗಳನ್ನ, ಅಂದರೆ ನಾನು ಏನು ತಿಳ್ಕೊಂಡೆ ಆ ಸಿನಿಮಾದಿಂದ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓವರಾಲ್ ಆಗಿ 2 ಸಿನಿಮಾ ನನಗೆ ನೋಡಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಈ ಸಿನಿಮಾದಿಂದ. ಅದಲ್ಲದೆ ಇನ್ನೂ ಅಣ್ಣವ್ರದ್ದು ನೀವು ಪರೋಪಕಾರಿ ಸಿನಿಮಾ ನೋಡಿದಾಗ ಅದರಲ್ಲಿ ಇನ್ನೂ ಬಹಳ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಣ್ಣವರು ಪರೋಪಕಾರಿ ಸಿನಿಮಾದಲ್ಲಿ ಅವರು ತುಂಬ ಶ್ರೀಮಂತ, ಬಟ್ ಆದರೂ ಕೂಡ ಬಡವರ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಕರುಣೆ ಇರುತ್ತೆ ಅವ್ರಿಗೆ. ಆ ಸಿನಿಮಾದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದರೂ ಅದು ಭಾಳ ಅದ್ಭುತವಾದ ಚಿತ್ರ ಪರೋಪಕಾರಿ. ಸೊ ಅದ್ರ ಬಗ್ಗೆ ನಿಮಗೆ ಮುಂದಿನ ದಿನ ಯಾವಾಗ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮನಸ್ಸಿದ್ದರ ಮಾರ್ಗ ಇದೊಂದು ನಮ್ಮ ಈಗಿನ ಒಂದು ಯುವ ಪೀಳಿಗೆಗೆ, ನಮ್ಮ ಜನ್ರೇಷನ್ಗೆ ಭಾಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ಪ್ರತಿಯೊಬ್ಬರು ಮನಸ್ಸಿದ್ದರೆ ಮಾರ್ಗ ಹಾಗೂ ಮಾರ್ಗದರ್ಶಿ 2 ಚಿತ್ರಗಳನ್ನ ತಪ್ಪದೇ ನೋಡಿ ಅಂತ ನನ್ನ ಒಂದು ಪರ್ಸನಲ್ ರೆಕಮೆಂಡ್. ನಾನು ನೋಡಿದ್ದೀನಿ ಸಾಕಷ್ಟು ಸರ್, ನೀವು ಕೂಡ ದಯವಿಟ್ಟು ನೋಡಿ ಆ ಸಿನಿಮಾನ, ಏನಾದರೂ ಒಂದು ಕಲಿಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಹಾಗೇನೆ ಇಷ್ಟು ಹೇಳ್ತಾ ಇಲ್ಲಿಗೆ ನನ್ನ ಒಂದು 2 ಮಾತನ್ನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಾಕಷ್ಟು ಅಣ್ಣವರ, ಅಂದರೆ ಎಸ್ಪೆಷಲಿ ಅಣ್ಣವರ ಸಿನಿಮಾಗಳ ಬಗ್ಗೆ, ಅಣ್ಣವರ ಸಿನಿಮಾದಿಂದ ನಾವೇನು ಕಲ್ತಿದ್ದೀವಿ, ಅಂದರೆ ನಾನೇನು ಕಲಿತೆ ಪರ್ಸ್ನಲ್ ಆಗಿ, ಏನು ಅಳವಡಿಸ್ಕೊಂಡೆ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆ ಅವರ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಆ